ಎಷ್ಟು ವರ್ಷ ಕಳೆದು ಹೋಯಿತು. ಒಂದು ವ್ಯತ್ಯಾಸ ಏನು ಗೊತ್ತಾ ನಿಮಗೆ? ತಾರಕಾಸುರನ ಹೆಣ್ಣು ಮಕ್ಕಳೆಲ್ಲ ಮುದುಕಿಯಾಗಿದ್ದಾರೆ. ನಾನು ಯುವಕನಾಗಿ ಇದ್ದೇನೆ. ಕಾರಣ ಏನು ಗೊತ್ತಿದ್ದರೆ ನನಗೆ 60,000 ವರ್ಷ ಆಯುಷ್ಯ ಆದ ಕಾರಣ ನನ್ನ ಯೌವನ ಹಾಗೇ ಇದೆ. ತಾರಕಾಸುರನ ಮಕ್ಕಳೆಲ್ಲ ಮುದುಕಿಯರಾಗಿದ್ದಾರೆ. ಹೇಗೆ ಅವರ ಮುಖ ನೋಡುವುದು? ಹಾಗೆ ಈ ಕಾಡಿನಲ್ಲಿ ಸಂಚರಿಸುತ್ತಾ ಇರುವಾಗ ಒಬ್ಬರು ಹೆಣ್ಣನ್ನು ಬಹುಶಃ ದೇವರೇ ನನ್ನ ಮುಂದೆ ಕಳಿಸಿರಬೇಕು. ನೋಡಬಾರದೆ ಎಂತಹ ಸುಂದರಿ! ಈ ಸುಂದರಿ ಎನ್ನುವ ಹಾಗೆ ನಾವು ಕರೆಯಬೇಕು ಎಂದಾದರೆ ಅವಳಲ್ಲಿರಬೇಕಾದಂತಹ ಅರ್ಹತೆ ಏನು? ನೀವು ಸ್ವಲ್ಪ ಯೋಚನೆ ಮಾಡಿ. ಅವಳು ಬಿಳಿ ಇರಬೇಕು ಅಂತ ಇಲ್ಲ, ಅವಳು ನೀಳವಾಗಿ ಇರಬೇಕು ಅಂತ ಇಲ್ಲ, ಅವಳು ಕುಬ್ಜವಾಗಿದ್ದರೂ ಪರವಾಗಿಲ್ಲ, ಸಪುರವಾಗಿದ್ದರೂ ಪರವಾಗಿಲ್ಲ, ಸ್ಥೂಲ ಶರೀರ ಇದ್ದರೂ ಒಬ್ಬಳನ್ನು ಸುಂದರಿ ಎನ್ನುವ ಹಾಗೆ ಕರೆಯಬೇಕಿದ್ರೆ 5 ರೀತಿಯ ಮಾನದಂಡಗಳಿವೆ. ಆಕಾರ, ಸ್ವರ, ಗತಿ, ಸಾಹಿತ್ಯ. ಆಕಾರ, ವರ್ಣ, ಸ್ವರ, ಗತಿ, ಸಾಹಿತ್ಯ. ಆಕಾರ ನೋಡಿ, ಹೆಣ್ಣು ಮಕ್ಕಳ ಆಕಾರ ಹೇಗಿರಬೇಕು? ಗುಣಿಸುವಂತ ಹಾಗಿರ್ಬೇಕು. ಗುಣಿಸು ಅಂದ್ರೆ ಅರ್ಥ ಆಯ್ತಲ್ಲ ನಿಮಗೆ? ಮೇಲೆ ಎಷ್ಟು ಅಗಲ ಇರಬಹುದು, ಕೆಳಗೆ ಎಷ್ಟು ಅಗಲ ಇರಬಹುದು, ನಡು ಮಾತ್ರ ಸಪೂರಬೇಕು ನೋಡಿ. ಒಂದು ಗುಣಿಸುವಂತ ಹಾಗೆ ಇಲ್ವಾ? ಕೆಲವೆಲ್ಲ ಹೆಣ್ಣು ಮಕ್ಕಳಿದ್ದಾರೆ, ಚಂದ ಇರ್ತಾರೆ, ಆದರೆ 0 ಬರೆದ ಹಾಗೆ. ಮೇಲೆ ಇಲ್ಲ, ಕೆಳಗೂ ಇಲ್ಲ, ಇಲ್ಲಿ ಮಾತ್ರ ತುಂಬಾ ಅಗಲ. ಆದರೆ ಇವಳು ಹಾಗಲ್ಲ, ಗುಣಿಸಬಾರ್ದ ಹಾಗೆ. ಹೆಣ್ಣಾದವಳು ಹೀಗೆ ಇರಬೇಕು. ಆಕಾರ, ವರ್ಣ ನೋಡಬಾರದೆ. ಕೆಲವರು ಬಿಳಿ ಬಣ್ಣದವರು ಇರ್ತಾರೆ, ಸತ್ಯ ಹೇಳಬೇಕಾದ್ರೆ ಕೊತ್ತರೆ. ಆದ್ರೆ ಇವಳ ಬಣ್ಣ ಹೇಗೆ? ಬಿಳಿ, ಹಳದಿ, ಕೆಂಪು ಮಿಶ್ರಿತವಾದಂತಹ ಬಣ್ಣ, ಬಂಗಾರದ ಬಣ್ಣ, ಸಂಶಯವೇ ಇಲ್ಲ. ವರ್ಣ ಪರಿಪೂರ್ಣವಾಗಿದೆ. ಆಕಾರ, ವರ್ಣ, ಸ್ವರ. ಏನು ಸ್ವರ ಇವಳದ್ದು? ಕೋಕಿಲ ಗಾನೆ. ಅಷ್ಟು ದೂರಕ್ಕೆ ಇವಳ ಗಾಯನ ನನಗೆ ಕೇಳಿಸಿದೆ. ಆಕಾರ, ವರ್ಣ, ಸ್ವರ, ಗತಿ. ಗತಿ ನೋಡಬಾರದ. ಹೆಜ್ಜೆ ಹಿಂದೆ ಹೆಜ್ಜೆ ಇಡುತ್ತಾ ಇವಳು ನಡೆಯುವುದನ್ನು ಕಂಡಾಕ್ಷಣ ಮಂದರ ಮನೆ ಅನ್ನುವುದರಲ್ಲಿ ಸಂದೇಹವಿಲ್ಲ. ಮತ್ತೆ ಸಾಹಿತ್ಯ, ಅವಳು ಹಾಡಿದಂತಹ ಹಾಡಿನ ಸಾಹಿತ್ಯ ನಮಗೆ ಎಣಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಸುಂದರಿಯಾದಂತಹ ಹೆಣ್ಣು ದೇವರು ಈ ಭಂಡಾಸುರನಿಗಾಗಿ ಈ ಕಡೆಗೆ ಕವಿಸಿದ್ದಾರೆ ಅನ್ನುವುದರಲ್ಲಿ ಸಂದೇಹ. ಮಾತನಾಡಿಸುವಲ್ವ? ನನಗೆ ದೊಡ್ಡ ಅಭ್ಯಾಸ ಇಲ್ಲ, ಕೆಲಸ ಅಭ್ಯಾಸ ಇಲ್ಲದಿದ್ದು ಅಭ್ಯಾಸ ಮಾಡಿಕೊಳ್ಬೇಕಾಗಿರುತ್ತದೆ. ಓ ಸುಂದರಿ, ಕಿವಿ ಸ್ವಲ್ಪ ದೂರವ ಅಂತ ಹೇಳಿ ಬಾಯಿ ಬರ್ತದೆ, ಕಿವಿ ಕೇಳ್ತದೆ. ನಿನ್ನಲ್ಲೇ ಮಾತನಾಡುವುದು ಬರ್ತದೆ ಬಾಯಿ. ಸುಂದರಿ, ಸಂಶಯವೇ ಇಲ್ಲ.
ಗಜಗಾಮಿನಿ ನೀನು. ಯಾವ ಕೊರತೆಯೂ ನಿನ್ನಲ್ಲಿ ನಾನು ಕಾಣಿಸುತ್ತೇನೆ. ಆ ಕಾರಣದಿಂದಲೇ ಈ ದಟ್ಟವಾದಂತಹ ಅರಣ್ಯದಲ್ಲಿ ನಿನ್ನ ಸನಿಹಕ್ಕೆ ನಾನು ಬಂದಿದ್ದೇನೆ. ನಾರಿಮಣಿ, ನೀನು ಯಾರು? ಇಲ್ಲಿಗೆ ಯಾಕೆ ಬಂದೆ? ಯಾವ ಕಡೆಗೆ ಹೊರಟವಳು? ನಿನ್ನ ಸಕಲ ವೃತ್ತಾಂತಗಳಲ್ಲಿ ಹೇಳಬಹುದಾ? ನನ್ನನ್ನು ಕೇಳುವ ನೀನು ಯಾರು? ದೈತ್ಯ ತಿಲಕ. ಓ ದೈತ್ಯ ತಿಲಕ, ದೈತ್ಯ ತಿಲಕ, ಓ ತಿಲಕ, ರಸಿಕ. ಅದು ಮಾತ್ರ ಸತ್ಯ, ಆದರೆ ಹೊಸತು ಮಾತ್ರ ಇಲ್ಲ.
ಪರಿಚಯವನ್ನು ಕೇಳ್ತಾ ಇದ್ದೀಯ ಯಾರು ನೀವು? ಎಲ್ಲಿಂದ ಪ್ರಾರಂಭ ಮಾಡ್ಬೇಕೆನ್ನುವುದಾಗಿ ಅರ್ಥವಾಗ್ತಾ ಇಲ್ಲ. ಮೊದಲಾಗಿ